ಭಾರತದ ವಿರುದ್ಧ ಮುಸುಕಿನ ಸಮರ ಸಾರಿದ ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಯಿಜು ಅವರಿಗೆ ಅವರ ತವರಿನಲ್ಲೇ ಮುಜುಗರ ತರಿಸುವ ಸನ್ನಿವೇಶ ಸೃಷ್ಟಿಯಾಗಿದೆ. ಇದೀಗ ಮಾಲ್ಡೀವ್ಸ್ ಸಂಸತ್ತಿನಲ್ಲಿ ನಡೆದ ಕೋಲಾಹಲದ ದೃಶ್ಯಗಳು ಬೆತ್ತರವಾಗ್ತಾ ಇದ್ದು ನೋಡುಗರಲ್ಲಿ ನಗೆ ಉಕ್ಕಿಸುವಂತಿದೆ. ಈ ವಿಡಿಯೋದಲ್ಲಿ ಸೂಟ್ ಧರಿಸಿಕೊಂಡ ಎಂಪಿಗಳು ಒಬ್ಬರನ್ನೊಬ್ಬರ ಮೇಲೆ ಬಿದ್ದು ಹುಚ್ಚರಂತೆ ಗುದ್ದಾಡಿಕೊಂಡಿದ್ದಾರೆ. ಪರಸ್ಪರ ಪಂಚ್ ಕಿಕ್ ಮಾಡಿ ತಳ್ಳಾಡಿಕೊಂಡು ಉರುಳಿ ಬಿದ್ದಿದ್ದಾರೆ. ನೋಡುಗರು ಇದೇನು ಸಂಸತ್ತೋ ಬಾಕ್ಸಿಂಗ್ ರಿಂಗೋ ಅಂತ ಕೇಳುವಂತಾಗಿದೆ. ವಿಡಿಯೋದಲ್ಲಿ ಒಬ್ಬ ಎಂಪಿ ಇನ್ನೊಬ್ಬನ ಕಾಲನ್ನ ಗಟ್ಟಿಯಾಗಿ ನೆಲಕ್ಕೆ ಒತ್ತಿ ಹಿಡಿದಿದ್ದಾನೆ. ಇಬ್ಬರು ಕಿತ್ತಾಡಿಕೊಳ್ತಾ ಇದ್ದಾರೆ. ಮತ್ತೊಬ್ಬ ಇನ್ನೊಬ್ಬನ ತಲೆ ಕೂದಲನ್ನ ಕೀಳ್ತಾ ಇದ್ದಾನೆ. ಮತ್ತೊಬ್ಬ ತಳ್ತಾ ಇದ್ದಾನೆ. ಇನ್ನೊಬ್ಬ ಎಂಪಿ ಸ್ಪೀಕರ್ನ ಕಿವಿಯಲ್ಲಿ ಒಂದು ಕಹಳೆಯನ್ನ ಊದ್ತಾ ಇದ್ದಾನೆ. ಸ್ಪೀಕರ್ ತನ್ನ ಕಿವಿ ಮುಚ್ಚಿಕೊಳ್ತಾ ಇದ್ದಾನೆ. ಹೀಗೆ ಗುದ್ದಾಡಿಕೊಂಡ ಎಂಪಿಗಳಲ್ಲಿ ಇಬ್ಬರು ಪ್ರತಿಪಕ್ಷ ಮಾಲ್ಡೀವಿಯನ್ ಡೆಮಾಕ್ರೆಟಿಕ್ ಪಾರ್ಟಿಯ ಇಸ್ಸಾ ಹಾಗೂ ಆಡಳಿತ ಪಕ್ಷ PNCಯ ಅಬ್ದುಲ್ಲಾ ಶಾಹಿ ಅಬ್ದುಲ್ ಹಕೀಮ್ ಅಂತ ಗೊತ್ತಾಗಿದೆ. ಅಧ್ಯಕ್ಷ ಮೊಹಮ್ಮದ್ ಅವರ ಸಂಪುಟದ 3 ಸದಸ್ಯರು ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದ ಸಂದರ್ಭದಲ್ಲಿ ಅಪಹಾಸ್ಯದ ಅವಹೇಳನದ ಮಾತನಾಡಿದರು. ಇದರಿಂದ ಭಾರತದ ಜನತೆ ಮಾತ್ರವಲ್ಲ, ಸ್ವತಃ ಮಾಲ್ಡೀವ್ಸ್ ಜನತೆಯು ಸಿಟ್ಟಿಗೆದ್ದು ಛೀಮಾರಿ ಹಾಕಿದ್ರು. ಇದರಿಂದ ಸಂಪುಟದಿಂದ 3 ಸಚಿವರನ್ನ ಕೂಡ ತಲೆದಂಡ ಮಾಡಿದ್ರು. ಇದೆಲ್ಲ ನಡೀತಾ ಇದ್ದಂತೆ ಇದೀಗ ತಮ್ಮ ಸಂಸತ್ತಿನಲ್ಲೇ ಈ ರೀತಿ ಕಲಾಪ ನಡೆದಿದೆ.